ಹಾಯ್ ವಿವರ್ಸ್, ಇವತ್ತು ನಾವು ಕಡಲೆಬೇಳೆ ಹಾಗೆ ಸಾಬೂದಾಣಿನ ಬಳಸಿಬಿಟ್ಟು ಕ್ರಿಸ್ಪಿಯಾದ ವಡೆನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 3-4 ಅವರು 1.5 ಬಟ್ಲಷ್ಟು ಕಡಲೆಬೇಳೆನ ನೆನೆಸಿದ್ದೀನಿ. 1 ಅವರು ಸಾಬೂದಾನೆನ ನೆನೆಸಿದ್ದೀನಿ. ಇಲ್ಲಿ 2 ಸ್ಪೂನಷ್ಟು ಜೀರಿಗೆ ಹಾಗೆ 1.5 ಸ್ಪೂನಷ್ಟು ಓಂ ಕಾಳನ್ನು ತೊಗೊಂಡಿದ್ದೀನಿ. ಈಗ ನೆನೆಸಿ ಇಟ್ಟಂಥ ಈ ಕಡಲೆಕಾಳನ್ನು ಹಾಗೆ ಇದರ ಜೊತೆಗೆ ಒಂದು ಸ್ವಲ್ಪ ಸಾಬೂದಾನಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಬೂದಾನಿನ ಜಾಸ್ತಿ ಹಾಕಬಾರ್ದು, ನೆನೆಸಿಟ್ಟಿರೋದ್ರಲ್ಲಿ ಒಂದು ಸ್ವಲ್ಪ ತೆಗೆದುಬಿಟ್ಟು ಈ ಥರ ಹಾಕಿ ಇದಕ್ಕೆ ತಗೊಂಡಿರೋ ಅಷ್ಟು ಜೀರಿಗೆ ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, 1 ಇಂಚು ಹಸಿ ಶುಂಠಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ನಾನೀಗ ತರಿಯಾಗಿ ರುಬ್ಕೊಳ್ತೀನಿ. ಇದು ತೀರಾ ಪೇಸ್ಟಾಗಿ ಆದರೆ ವಡೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಈ ಕಡಲೆಕಾಳು ಹಾಗೆ ಈ ಸಾಬೂದಾನೆ ಬಾಯಿಗೆ ಸಿಕ್ಕರೆ ಇದರ ಟೇಸ್ಟು ಚೆನ್ನಾಗಿರುತ್ತೆ. ಇದೇ ರೀತಿ ಮಿಕ್ಕಂಥ ಕಡಲೆಕಾಳನ್ನು ಹಾಗೆ ನೆನೆಸಿ ಇಟ್ಟಂಥ ಸಾಬೂದಾನನ್ನು ಪೂರ್ತಿಯಾಗಿ ರುಬ್ಬಿಬಿಟ್ಟು ಇದನ್ನ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾವೀಗ ತಗೊಂಡಿರುವಂಥ ಓಂ ಕಾಳನ್ನು ಅಂದರೆ ಅಜ್ವಾಯಿನನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಡ ಅನಿಸಿದರೆ ನೀವು ಸ್ಕಿಪ್ ಮಾಡ್ಬೋದು. ಈಗ ನಾವು ತೆಗೆದಿಟ್ಟಂಥ ಈ ಸಾಬೂದಾನೆನ ಸ್ವಲ್ಪನೇ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾನು ರುಬ್ಬೋದಕ್ಕೆ ಸ್ವಲ್ಪ ಪ್ರಮಾಣದ ಉಪ್ಪನ್ನು ಬಳಸಿದ್ರಿಂದ ಈಗ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ರುಬ್ಬೋವಾಗಲೇ ಉಪ್ಪನ್ನು ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಇನ್ನೂ ಒಂದು ಸ್ವಲ್ಪ ಸಾಬೂದಾನೆನ ಹಾಕ್ತಾಯಿದ್ದೀನಿ. ಇದನ್ನು ಈ ಕಡಲೆಬೇಳೆ ವಡೆ ಬರುತ್ತಲ್ಲ ಆ ಥರ ಈ ರೀತಿ ಕೈಯಿಂದನೇ ತಟ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ನಾನು ಮುಂಚೆನೇ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಈ ರೀತಿ ತಟ್ಬಿಟ್ಟು ನಾವು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಮಳೆಗಾಲದಲ್ಲಿ ಸ್ವಲ್ಪ ಈ ರೀತಿ ವಡೆ ಬಜ್ಜಿ ತಿನ್ನಬೇಕು ಅಂತ ಅನಿಸುತ್ತೆ, ಆದರೆ ಬೇಗ ಜೀರ್ಣ ಆಗಲ್ಲ ಅನ್ನೋ ಕಾರಣಕ್ಕೆ, ಹೊಟ್ಟೆ ಕೆಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಬ್ಬರು ಅವಾಯ್ಡ್ ಮಾಡ್ತಾರೆ. ಇದರಲ್ಲಿ ನಾವು ಸಾಬೂದಾನೆಯನ್ನು ಬಳಸಿರೋದ್ರಿಂದ ಆ ರೀತಿ ತೊಂದರೆ ಆಗಲ್ಲ. ಯಾಕಂದರೆ ಸಾಬೂದಾನ ತುಂಬ ಬೇಗನೆ ಜೀರ್ಣ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸಾಬೂದಾನಿನ ಬಳಸಿದ್ದೀನಿ. 1 ಅವರು ನೆನೆಸಿಟ್ರೆ ಸಾಕು. ಸಾಬೂದಾನೆಯಲ್ಲಿ ಲೈಲನ್ ಸಾಬೂದಾನೆ ಕೂಡ ಸಿಗುತ್ತೆ, ಅದನ್ನಾದರೂ ನೀವು ಬಳಸ್ಕೋಬೋದು. ಈ ರೀತಿ ಇದನ್ನು ಮಗ್ಚಿ ಹಾಕಿ ಈ ಥರ ಬಣ್ಣ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಕರಿಯೋದಕ್ಕೆ ಬಿಡಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದನ್ನು ಎಣ್ಣೆಯಿಂದ ತೆಗೆದುಬಿಟ್ಟು ನೀವು ಸರ್ವ್ ಮಾಡ್ಬೋದು. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ಕೆಲವೊಬ್ಬರು ಇದಕ್ಕೆ ಹೂಕೋಸನ್ನು ಹಾಕ್ಕೊಳ್ತಾರೆ, ಕೆಲವೊಬ್ಬರು ಕ್ಯಾಬೇಜನ್ನು ಕೂಡ ಇದಕ್ಕೆ ಬಳಸ್ಕೊಳ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಇನ್ನೂ ಒಂದು ಸಾರಿ ಈ ವಡೆಗಳನ್ನ ಹಾಕಿಬಿಟ್ಟು ತೆಗೆದಿದ್ದೀನಿ. ಇದನ್ನು ನೀವು ಗ್ರೀನ್ ಚಟ್ನಿ ಜೊತೆ ಅಥವಾ ಕೆಚಪ್ ಜೊತೆ ಸರ್ವ್ ಮಾಡ್ಬೋದು, ಅಥವಾ ಟೀ ಕಾಫಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ನೀವು ಒಂದು ಸಾರಿ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ
ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಕ್ರಿಸ್ಪಿಯಾಗಿ ಇರುತ್ತೆ. ಇದಕ್ಕೆ ಬೇಕು ಅನ್ನೋದಾದರೆ ನೀವು ರವೆ ಕೂಡ ಬಳಸ್ಕೋಬೋದು. ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ ಯು.